ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಈಗ ನಾನು 6 ಎಳೆ ದಾರನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಒಂದು ಈ ರೀತಿ ರೆಡ್ ಬಾಕ್ಸ್ ಅಂತ ತಗೋಬೇಕು. ಹಾಗೆ ಈ ಥ್ರೆಡ್ಡನ್ನು ಈ ರೀತಿಯಾಗಿ ಒಂದು ನಾಟ್ ಹಾಕೋಬೇಕು. ಒಳಗಡೆಯಿಂದ ಹೀಗೆ ತೆಗೆದುಬಿಟ್ಟು ಒಂದು ನಾಟ್ ಹಾಕಬೇಕು. ನೆಕ್ಸ್ಟು ಹೀಗೆ ಒಳಗಡೆಯಿಂದ ಮತ್ತೆ ತಗೊಂಡು ನೋಡಿ, ಇಲ್ಲಿ 3 ಎಳೆ ಆಯ್ತು. ಈಗ ಇದೇ ರೀತಿ ಹಾಗೆ ದಾರನ ಸುತ್ತುತ್ತಾ ಹೋಗಬೇಕು. ಒಂದು ರೆಡ್ ಬೋರ್ಡನ್ನು ತಗೊಂಡು ಈ ರೀತಿ ಆ ಓಪನ್ ಪ್ಲೇಸಿಂದ ಒಳಭಾಗದಿಂದ ಹೀಗೆ ತೆಗಿತಾ ಬರಬೇಕು ಥ್ರೆಡ್ಡನ್ನು. ಆ ಥ್ರೆಡ್ ಸುತ್ಕೊಳ್ಳೋ ಪ್ಲೇಸನ್ನು ಹೆಬ್ಬೆರಳಿಗೆ ಈ ರೀತಿ ಹಾಕೋಬೇಕು. ಹೆಬ್ಬೆರಳನ್ನು ಅಲ್ಲಿಟ್ಟು ಹಾಗೆ ಸುತ್ತುತ್ತಾ ಒಳಗಡೆಯಿಂದ ತೆಗಿತಾ ಬರಬೇಕು ಥ್ರೆಡ್ಡು. ಈಗ ನಾನು ಫಸ್ಟು 3 ಎಳೆನ ರೆಡಿ ಮಾಡಿಕೊಂಡೆ. 3 ಎಳೆ ಫಸ್ಟ್ ಒನ್ ಟೈಮನ್ನು ಈ ರೀತಿ 3 ಎಳೆನ ಒಂದು ಸೈಡ್ ಸುತ್ಕೋಬೇಕು. ಈ 3 ಎಳೆನ ಸುತ್ಕೊಂಡಾದ್ಮೇಲೆ ಅದಕ್ಕೊಂದು ಗಮ್ ಟೇಪನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಅದೇ ಥ್ರೆಡ್ಡನ್ನು ತಗೊಂಡು ಈ ರೀತಿ ನಾಟ್ ಹಾಕಿ ಈ ಕಡೆ ಸೈಡಲ್ಲೂ 3 ಲೇಯರ್ ಥ್ರೆಡ್ಡನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈಸಿ ಇದೆ, ಕಷ್ಟನೆಲ್ಲ. ಅನಂತರ ಅದೆರಡನ್ನು 3 ಸೇರಿಸ್ಕೊಂಡು 6 ಎಳೆ ಆಗುತ್ತೆ. ನೆಕ್ಸ್ಟು ನಾವು ಸೀರೆ ಕುಚ್ಚನ್ನು ಕಟ್ಬೋದು. ನೋಡಿ, 6 ಲೇಯರ್ ಥ್ರೆಡ್ ರೆಡಿ ಆಯಿತು. 2 ಸೇರಿಸಿ ಒಂದು ನಾಟ್ ಹಾಕಿ ನೋಡಿ, 6 ಲೇಯರ್ ಥ್ರೆಡ್ ಒಂದರಲ್ಲೇ ಇರುತ್ತೆ.
ಸೀರೆ ಕುಚ್ಚು ಕಟ್ಟೋಕ್ಕೂ ಈಸಿ ಆಗುತ್ತೆ. ರೆಡಿ ಆಯ್ತು ನೋಡಿ 6 ಲೇಯರ್ ಥ್ರೆಡ್ಡು. ಈ ರೀತಿ ಸುತ್ಕೊಂಡು ರೆಡಿ ಮಾಡಿ ಸೀರೆ ಕುಚ್ಚು ಕಟ್ಟಿ.